ಜೈ ಶ್ರೀರಾಮ್. ಇವತ್ತಿನ ಹರಿಕಥಾಮೃತ ಸಾರದ ತನ್ಮಾತ್ರ ಸಂಧಿಯಲ್ಲಿ 7ನೇ ಸಂಧಿಯಲ್ಲಿ ಭಾಗವಹಿಸಲಿಕ್ಕೆ ನಮ್ಮೊಂದಿಗೆ ಬಂದಿದ್ದಾರೆ. ತಮ್ಮ ಹೆಸರು? ಡಾಕ್ಟರ್ ರಮಾ ವಿಠಲ್ ಅಂತ. ಸ್ವಲ್ಪ ಜೋರಾಗಿ. ಡಾಕ್ಟರ್ ರಮಾ ವಿಠಲ್ ಅಂತ ಕರೀತಾರೆ. ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯದಿಂದ ಒಂದು ಗೌರವ ಡಾಕ್ಟರೇಟ್ ಕೊಟ್ಟಿದ್ದಾರೆ. ತಮ್ಮ ಪರಿಚಯ? ಓಕೆ. ಈಗ ಪರಿಚಯ ಅಂದ್ರೆ ಭಜನಾ ಮಂಡಳಿ ಕೋಆರ್ಡಿನೇಟರ್ ಆಗಿ ಸ್ವಲ್ಪ ಕಾಲ ಎಲ್ಲ 7-10 ವರ್ಷದಿಂದ ಅದರಲ್ಲೇ ಮುಳುಗಿದ್ದೀನಿ. ಭಜನಾ ಮಂಡಳಿಯ ಸದಸ್ಯರೇ ನನಗೆ ಒಂದು ಪ್ರೇರಣೆ ಬಲ ಅನ್ಬೋದು. ಅದು ಬಿಡಕ್ಕೂ ಆಗಲ್ಲ, ಕಟ್ಕೊಳಕ್ಕೂ ಆಗಲ್ಲ, ಆತರ ಆಗಿದೆ. ವಿದ್ಯೆಯನ್ನು ಅದ್ರ ಜೊತೆ ಮಾಡ್ತಾ ಇದ್ದೀರಾ. ಈಗ ತಮಗೆ ಪ್ರಶ್ನೆಗಳನ್ನ ಕೇಳೋಕ್ಕಿಂತ ಮೊದಲು ಮೊನ್ನೆ ತಾನೇ 2 ಏಕಾದಶಿ ಬಂದಿದೆ. ಎಲ್ಲರೂ ಹಾಗೆ ದೇವರು ಎಷ್ಟು ಒಳಗೆ ನಿಂತು ನಮಗೆ ಪ್ರೇರಣೆ ಮಾಡಿ ನುಡಿಸ್ತಾನೋ ಅಷ್ಟನ್ನು ಮಾತ್ರ ನಾವು ಹೇಳೋದು. ಅವನಲ್ಲೇ ನಾವು ಭಕ್ತಿಯನ್ನು ಮಾಡಿ ನಮಗೆ ನೆನಪಿಸಿ ಕೊಡುವವನು ಕೂಡ ಅವನೇ ಅಂತ ಹೇಳ್ಕೊಂಡು ಶುರು ಮಾಡೋಣ. ಓಕೆ, ಶುರು ಮಾಡಲಾ? ಆಯ್ತು. 2827 ಇವು ಯಾವ ಸಂಖ್ಯಾ ರೂಪಗಳು? ಇದು ಜ್ವರಹರ ನಾರಸಿಂಹನ ರೂಪಗಳು. ಜ್ವರ ಬಂದು 27 ರೂಪಗಳು, ಹರನ ರೂಪ 28 ರೂಪಗಳು, ಎರಡು ಸೇರಿ 2827 ರೂಪದಿಂದ ನಾರಸಿಂಹನು ಸಕಲ ದುರಿತಗಳ ನಿವಾರಿಸ್ತಾ ಇದ್ದಾನೆ. ಕಷ್ಟಗಳನ್ನು ಸಕಲ ಪಠಿಸಿದ್ರೆ ಎಲ್ಲ ದುರಿತಗಳು. ಕರೆಕ್ಟ್ ಉತ್ತರ ನಿಮ್ದು ಕರೆಕ್ಟ್. ಇಲ್ಲಿ ಒಂದು ವರ್ಡ್ ತಗೊಂಡ್ರು, ಏನ್ ತಗೊಂಡ್ರು? ಜ್ವರಕ್ಕೆ ಮುಂದೆ ಏನ್ ಹೇಳಿದ್ರು? ಜ್ವರಹರ ನಾರಸಿಂಹ. ಜ್ವರಹರಾಪಯ ನಾರಸಿಂಹ. ಸರಿಯಾದ ಉತ್ತರ. ಇನ್ನು 2ನೇ ಪ್ರಶ್ನೆ ತಮಗೆ ಹೋಗೋಣ. ಇಂದ್ರಾತ್ಮಜನು ಯಾರು? ಇಂದ್ರ ಪ್ಲಸ್ ಆತ್ಮಜ. ಇಂದ್ರಾತ್ಮಜ ಅಂದ್ರೆ ಅರ್ಜುನನು. ಸರಿಯಾದ ಉತ್ತರ. ಜೋರಾಗಿ ಹೇಳಬೇಕು, ಎಲ್ರಿಗೂ ಕೇಳಿಸ್ಬೇಕು. ಓಕೆ, ಅದ್ರ ಕೇಳಿಸೋದ್ರಿಂದ ಅವರಿಗೆ ಇಮಿಡಿಯೇಟ್ಲಿ ಆನಂದ ಆಗ್ಬಿಡುತ್ತೆ. ಓ, ನಮ್ಮ ಪ್ರಶ್ನೆಗೆ ಬಂತು ಉತ್ತರ ಅಂತ. ಅದಕ್ಕೆ ಆರಾಮಾಗಿ ಫಸ್ಟ್ ಕ್ಲಾಸ್ ಆಗಿ ಜೋರಾಗಿ ಹೇಳಿ ಎಲ್ರೂ. ಓಕೆನಾ? ಮುಂದಿನ ಪ್ರಶ್ನೆಗೆ ಬರಲ್ಲ. ಭಗವಂತನ ಯಾವ ಕರ್ಮಗಳನ್ನು ಲಕ್ಷ್ಮೀದೇವಿಯು ನಿರಂತರ ಮಾಡುವಳು? ಭಗವಂತನ ಅಂತರಂಗ ಕರ್ಮವಾದ ದೌತ್ಯ ಕರ್ಮಗಳನ್ನು. ಸರಿಯಾದ ನಿರಂತರ ಮಾಡ್ತಾ ಇರ್ತಾರೆ. ಈಗ ನೀವು ನಿರಂತರವಾಗಿ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ? ನಿರಂತರವಾಗಿ ನಾನು ನೀವು ಏನೇನು ಅಧ್ಯಯನ ಮಾಡ್ಕೊಂಡಿದ್ದೀರಾ? ಇದೇ ಇರುತ್ತೆ. ಹರಿಕಥಾಮೃತ ಸಾರ ನನಗೆ ಪ್ರಿಯವಾಗಿ ಅದರಲ್ಲೇ ಇಲ್ಲಿ ನಾನು ಇದಕ್ಕೆ ವಿದ್ಯಾಲಯಕ್ಕೆ ಸೇರಿದ್ದು. ಹರಿಕಥಾಮೃತ ಸಾರ, ಜಗನ್ನಾಥ ಸರ ಬಗ್ಗೆ ಆಗಿರ್ಬೋದು, ಬೇರೆ ಯಾವುದೇ ದಾಸರ ಬಗ್ಗೆ ತಿಳ್ಕೊಳ್ಳೋದು, ಅದಕ್ಕೋಸ್ಕರನೇ ದುಡಿತಾ ಇದ್ದೀನಿ. ಅಲ್ಲಿ ವಿದ್ಯಾಲಯದಲ್ಲಿ ನೀವು ಬಯಸಿ ಬಂದಂತಹ ಇದು ಸಿಗ್ತಾ ನಿಮ್ಗೆ? ಎಸ್, ಖಂಡಿತ. ಅದರಲ್ಲಿ ಪ್ರಾಜೆಕ್ಟ್ ವರ್ಕ್ ಇರ್ಬೋದು, ಬೇರೆ ಇರ್ಬೋದು. ಪ್ರಾಜೆಕ್ಟ್ ವರ್ಕ್ ಮಾಡಿದಾಗ ನಮ್ಮನ್ನೇ ನಾವು ಕಳ್ಕೊಂಡ್ ಬಿಡ್ತೀವಿ ಅನ್ಬೋದು. ಅದಕ್ಕೆ ಅಲಂಕಾರ ಮಾಡು, ಈ ರಂಗೋಲಿ ಹಾಕೋ, ಆ ದೇವರಿಗೊಂದು ಇದ್ ಮಾಡು, ಅದ್ರ ಹೆಸರು ಹೇಳು, ಆತರ ಎಲ್ಲ ಮಾಡಿದಾಗ ನಾವೊಂದು ಏನೋ ಒಂದು ಅಂದ್ರೆ ನೀವು ಮಕ್ಕಳಾಗ್ಬಿಡ್ತೀರಾ. ಯಾಕಂದ್ರೆ ಮಕ್ಕಳಿಗೆ ಹೇಗೆ ಪ್ರಾಜೆಕ್ಟ್ ಕೊಟ್ಟಾಗ ಅವ್ರು ಅದರಲ್ಲಿ ತೊಡಗಿರ್ತಾರೋ ಆ ರೀತಿ ನೀವು ಕೂಡ ಮಕ್ಕಳಾಗ್ಬಿಡ್ತೀರಾ. ಪ್ರಶ್ನೆ ಉತ್ತರ ಬೇರೆ, ಅದನ್ನ ನಾವು ಮಾಡೋ ರೀತಿ ನಮಗೆ ಅಂತರಂಗ ನಾವು ಸಮರ್ಪಣೆ ಮಾಡ್ಕೊಂತ ಹೋಗ್ತೀರಿ. ಒಳ್ಳೇದು. ಇನ್ನ ಕೊನೆ ಪ್ರಶ್ನೆ ತಮಗೆ. ಎಷ್ಟು ಸಂಖ್ಯಾಕ ಹಂಸ ಜಪಗಳನ್ನು ಭಾರತೀಶನು ಯಾವ ದೇಹದಲ್ಲಿದ್ದು ಮಾಡುತ್ತಾನೆ? ಭಾರತೀಶನು ಅಂದ್ರೆ ವಾಯುದೇವರು 21,600 ಹಂಸ ಮಂತ್ರ ಜಪಗಳನ್ನು ಸ್ಥೂಲ ದೇಹದಲ್ಲಿ ನಿಂತು. ಸರಿಯಾದ ಉತ್ತರ ಎಲ್ಲಾ ಪ್ರಶ್ನೆಗಳಿಗೆ ನಿರರ್ಗಳವಾಗಿ. ಮತ್ತು ನೀವು ಏನಂತಂದ್ರೆ ತಿಮ್ಮಪ್ಪನ ಮೇಲೆ ನಿಮಗೆ ಭಕ್ತಿ ಜಾಸ್ತಿ ಅಂತ ಅನ್ಸುತ್ತಲ್ವಾ? ಯಾಕಂದ್ರೆ ಅದೇ ಹರೇ ಶ್ರೀನಿವಾಸ ಭಜನಾ ಮಂಡಳಿ ಹಾಕೊಂಡಿದ್ದೀರಾ. ಮತ್ತು ಮತ್ತೇನು ತಮ್ಮಿಂದ ಸೇವೆ ಆಗಿದೆ ತಿರುಪತಿ ಇದರಲ್ಲಿ?
ತಿರುಪತಿ ಇದ್ರಲ್ಲಿ ನಂದು ಅಂದ್ರೆ ಮೊದಲಿಂದ ನಾನು ತಿರುಪತಿ ಸರ್ವಿಸ್ ಸೇರ್ಕೊಂಡಾಗ್ಲಿಂದ ಒಂದು ಸ್ಕೌಟ್ ಅಂಡ್ ಗೈಡ್ಸ್ ಅಂತ ಅದ್ರಲ್ಲಿ ಸರ್ವಿಸ್ ಮಾಡಿದೆ. ಆಮೇಲಿಂದ TTD ಬೆಟ್ಟ ಹತ್ತೋದಾಗ್ಲಿ ಇದಾಗ್ಲಿ ನಿತ್ಯೋತ್ಸವಗಳು ನನಗೆ ದಸರಾ ಎಲ್ಲದರಲ್ಲೂ ಆಲ್ಮೋಸ್ಟ್ ಎಲ್ಲದರಲ್ಲೂ ನೀವು ಭಾಗವಹಿಸ್ತಾ ಇದ್ದೀರಾ. ಒಟ್ಟಿನಲ್ಲಿ ನೀವು ಯಾವಾಗಲೂ ನಿಮ್ಮ ಒಂದು ಕಾರ್ಯಕ್ರಮ ಏನು ಅಂತಂದ್ರೆ ಇದಕ್ಕೆ ಮೀಸಲಾಗಿ ಇಟ್ಟಿರ್ತೀವಿ. ಅದಲ್ಲದೆ ಲೋಕಲ್ ಟೆಂಪಲ್ಗಳಾಗಲಿ ಎಲ್ಲ ವಿದ್ಯಾಪೀಠ ಆಗಲಿ ಎಲ್ಲ ಕಡೆನೂ ಕೆಲವೊಂದು ಕಾರ್ಯಕ್ರಮಗಳಿಗೆ ಜನ ಕಳಿಸೋದು, ಭಜಾಮಳಿ ಕಳಿಸೋದು, ಅವರಿಗೆ ಇದರಿಂದ ಒಂದು ಪುಣ್ಯ, ನನಗೂ ಒಂದು, ನಿಮಗೂ ಒಂದು ಭಾಗ್ಯ. ತಿರುಪತಿ ವೆಂಕಟರಮಣ ನಿನಗೆ ತಗೆಬಾರದು ಕರುಣ, ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕೋ ಕರುಣ. ತಿರುಪತಿ ವೆಂಕಟರಮಣ ನಿನಗೆ ತಗೆಬಾರದು ಕರುಣ, ನಿನಗೆ ತಗೆಬಾರದು ಕರುಣ. ಹರೇ ಶ್ರೀನಿವಾಸ. ಈಗ ನಮ್ಮೊಂದಿಗೆ ಬಂದು ನೀವು ಭಾಗವಹಿಸಿ ಎಲ್ಲ ಪ್ರಶ್ನೆಗಳಿಗೆ ನಿರರ್ಗಳವಾಗಿ ಬಡಬಡ ಅಂತ ನೀವು ಅರಳು ಹುರಿದಂತೆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿದ್ರಿ. ತುಂಬ ಸಂತೋಷ. ಏನಂದರೆ ತಮಗೆ ಈ ಒಂದು ನಮ್ಮ ವಿದ್ಯಾಲಯದಿಂದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೀವಿ. ನನಗೂ ಅಷ್ಟೇ ಸಂತೋಷವಾಗಿದೆ. ಇದರಿಂದ ಒಂದು 4 ಅಕ್ಷರ ನನ್ನ ಬಾಯಿಂದ ದೇವ್ರು ನುಡಿಸಿದ್ದಾನೆ. ಹರೇ ಶ್ರೀನಿವಾಸ. ಇನ್ನೂ ಜಾಸ್ತಿ ಪ್ರಿಪೇರ್ ಆಗಿದೆ. ನೆಕ್ಸ್ಟ್ ಇದರಲ್ಲಿ ನಂಗೆ ಚಾನ್ಸ್ ಕೊಟ್ಟರೆ ಇನ್ನೊಂದು ಸ್ವಲ್ಪ ಖಂಡಿತ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಮ್ಮ ಹರಿದಾಸ ಸಾಹಿತ್ಯ ವಿದ್ಯಾಲಯ ಕಳೆದ 28 ವರ್ಷಗಳಿಂದ ದಾಸ ಸಾಹಿತ್ಯದ ಪ್ರಚಾರ, ಪಾಠ ಹೇಳುವುದು, ಪರೀಕ್ಷೆ ನಡೆಸುವುದು, 1-2 ನೂರಾರು ಕಾರ್ಯಕ್ರಮಗಳನ್ನು ಮಾಡ್ಕೊತ ಬಂದಿದೆ. ಆ ಕಾರ್ಯಕ್ರಮ ವಿದ್ಯಾಲಯ ಮಾಡ್ಕೊತ ಬಂದಿದೆ ಅಂತಕ್ಕಂಥ ಸ್ತ್ರೀಲಿಂಗ. ಅದಕ್ಕೆ ರೂವಾರಿಗಳು ಕೂಡ ಸ್ತ್ರೀಯರೇ ಹೆಚ್ಚಿದ್ದಾರೆ. ಅದರಲ್ಲಿ ಒಬ್ಬರು ವಿಶೇಷವಾದಂತಹ ರೂವಾರಿ ಅವರು ಏನಂದ್ರೆ ಒಂದ್ ರೀತಿ ಮನಸ್ಸು ಮಾಡಿದ್ರಂದ್ರೆ ಮಾಡೇ ಬಿಡೋದ. ದ್ರೋಣಾಚಾರ್ಯ ಇದ್ದಂಗೆ ಎಲ್ಲ ಪಾಠ ಹೇಳ್ಕೊಡ್ಲಿಕ್ಕೆ ಬೇಕು, ಜನಗಳಿಗೆ ಕಲೆ ಹಾಕಲಿಕ್ಕೆ ಬೇಕು. ಅವ್ರು ಏನಂದ್ರೆ ಎಕ್ಸಾಮಿನೇಷನ್ ಅವ್ರಿಗೆ ಕಂಡಕ್ಟ್ ಮಾಡ್ಲಿಕ್ಕೆ ಬೇಕು ಅಂತಕ್ಕಂಥ ಒಂದು ಮನೋ ಅಭಿಲಾಷಿದ್ದವರು. ಅವರು ಏನಂದ್ರೆ ನಾವೆಲ್ಲ ಸೇರಿಕೊಂಡು, ವಿದ್ಯಾಲಯದ ಬಂಧುಗಳೆಲ್ಲ ಸೇರಿಕೊಂಡು ಹರಿಕಥಾಮೃತಸಾರ, ಯಾಕಂದ್ರೆ ಜನಗಳು ಪರೀಕ್ಷೆಗೆ ಬರ್ತಾ ಇರಲಿಲ್ಲ, ಅಂದ್ರೆ ಓರಲ್ ಪರೀಕ್ಷೆಗೆ ಮೊದಲು ತುಂಬಾ ಜನ ಬರ್ತಾ ಇದ್ರು, ಈಗ ಬರ್ತಾ ಇರಲಿಲ್ಲ. ಅದಕ್ಕೆ ನಾವೆಲ್ಲ ಏನ್ ಅನ್ಕೊಂಡ್ವಿ ಅಂದ್ರೆ ಹರಿಕಥಾಮೃತಸಾರವನ್ನ ನಾವು ಪ್ರಚಾರ ಮಾಡೋಣ ಓರಲ್ ಕ್ವಿಜ್ ಪ್ರಕಾರ ಅಂತ ಹೇಳಿ 32 ಸಂಧಿಗಳನ್ನ 10 ಮಂದಿಗೆ ಸೇರಿಸಿ 320 ಜನಗಳ ಸಂಖ್ಯಾಕ ರೂಪದಿಂದ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ಬೇಕು ಅಂದ್ಕೊಂಡು ನಾವೆಲ್ಲ ಡಿಸೈಡ್ ಮಾಡಿದಾಗ ಒಬ್ಬೊಬ್ರು ಅವರು ಏನಂದ್ರೆ ಇದನ್ನ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಒಟ್ಟಿನ ಮೇಲೆ 320 ಜನಗಳಿಂದ ಹರಿಕಥಾಮೃತಸಾರವನ್ನು ನುಡಿಸಬೇಕು. ಹರಿಗೆ ಅವರೆಲ್ಲ ಹರಿಯ ಪ್ರೀತಿಗೆ ಪಾತ್ರರಾಗಬೇಕಂತಕ್ಕಂಥ ವಿಚಾರವನ್ನು ಮಾಡಿದ್ದಾರೆ. ಇಲ್ಲಿ ಇವರು ತಮ್ಮ ಸ್ವಗ್ರಹದಲ್ಲೇ 20-30 ಜನಗಳಿಗೆ ಸೇರಿಸಿ ಪರೀಕ್ಷೆಯನ್ನು ಮಾಡಿದ್ದಾರೆ. ಅವರು ಏನಂದ್ರೆ ಈ ಸರ್ವಪ್ರತೀಕ ಸಂಧಿಯಲ್ಲಿ ಅವರು ಆರ್ಟಿಕಲ್ ಕೂಡ ಬರೆದುಕೊಟ್ಟಿದ್ದಾರೆ. ಅದರ ಸಲುವಾಗಿ ನಾವು ರಜತ ಮಹೋತ್ಸವ ಪ್ರಶಸ್ತಿಯನ್ನು ಅವರಿಗೆ ಕೊಡ್ತಾ ಇದ್ದೇವೆ. ದಂಪತಿಗಳು ಏನಂದ್ರೆ ದಂಪತಿಗಳು ಇಬ್ಬರು ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ದಾರೆ, ಓರಲ್ ಪರೀಕ್ಷೆಗೆ. ಅದಕ್ಕೆ ಇಬ್ಬರು ದಂಪತಿಗಳಿಗೆ ನಾವು ಏನಪ್ಪ ಅಂದ್ರೆ ದಾಸರು, ರಾಯರು ಎಲ್ಲರೂ ಅನುಗ್ರಹ ಮಾಡಲಿ, ಆರೋಗ್ಯ ಆಯುಷ್ಯ ಸಂಪತ್ತು ಕೊಡಲಿ ಅಂತ ನಾವು ಕೇಳ್ತಾ ಇದ್ದೇವೆ. ಹರೇ ಶ್ರೀನಿವಾಸ. ಜೈ ಶ್ರೀರಾಮ್. ಧನ್ಯವಾದಗಳು ಸರ್.